ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಯುತ ಕೆರಿಯ ಬೋರ್ಕರ್ ಅವರು. ಸಮಾಜ ಸೇವಕರು. ಕಳೆದ 50 ವರ್ಷಗಳಿಂದ ಶಿರಸಿಯಲ್ಲಿ ನೆಲೆಸಿದ್ದಾರೆ. ಶಿರಸಿಯ ಜನರ ಬಾಯಿಂದ ಪ್ರೀತಿಯಿಂದ ಕೆರೆಯಣ್ಣ ಎಂದೇ ಕರೆದುಕೊಂಡು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. APMC ಮಾಜಿ ಉಪಾಧ್ಯಕ್ಷರಾಗಿಯೂ ಕೆಲಸವನ್ನು ನಿರ್ವಹಿಸಿದ್ದಾರೆ. ಜೊತೆಗೆ ಪ್ರಸ್ತುತ ಅಂಬೇಡ್ಕರ್ ಕೋಆಪರೇಟಿವ್ ಬ್ಯಾಂಕ್ ಇದರ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಆತ್ಮೀಯ ವೀಕ್ಷಕರೇ, ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ವಿಶ್ವಂಬರ ಟಿವಿ ಉಳಿಯಲು ಬೆಳೆಯಲು ಸಾಧ್ಯ. ನಮಗೆ ವೀಕ್ಷಕರೇ ಪ್ರತ್ಯಕ್ಷ ದೇವರು. ದಯವಿಟ್ಟು ವಿಶ್ವಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂದಿನ ಪ್ರಮುಖ ಸುದ್ದಿಗಳು. ಶಿರಸಿ ನಗರದಲ್ಲಿ ಅತಿ ಹೆಚ್ಚು ಜನಸಂದಣಿಯಿಂದ ಕೂಡಿರುವ APMC ಪ್ರದೇಶ ಈಗಿನ ಕಾರ್ಯವ್ಯವಹಾರಕ್ಕೆ ವಿಸ್ತಾರಕ್ಕೆ ಚಿಕ್ಕದಾಗಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕರಲ್ಲಿ ಮೂಡಿದ್ದು, ಈ ಕುರಿತು ನ್ಯೂಸ್ ವಿತ್ ಗೆಸ್ಟ್ ನಲ್ಲಿ ನಡೆದ ಚರ್ಚೆ ಇಲ್ಲಿದೆ. ಸರ್, ಈಗ ಶಿರಸಿಯಲ್ಲಿ ನೀವು ಏನು APMC ಯಲ್ಲಿ ಒಂದು ಜವಾಬ್ದಾರಿ ನಿರ್ವಹಿಸಿರೋ ಕಾರಣಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಪ್ರಶ್ನೆಗಳನ್ನು ಹಂಚ್ಕೊಳ್ಳೋಣ. ಶಿರಸಿ ಇವತ್ತಿನ ಪರಿಸ್ಥಿತಿ, ಹಣಕಾಸು ವ್ಯವಹಾರ, ಕಾರ್ಯಶೈಲಿಯನ್ನು ನೋಡಿದ್ರೆ APMC 2 ಏನಿದೆ ಅದು ಸಣ್ಣದಾಯ್ತು, ಇವತ್ತಿನ ಕಾರ್ಯ ವ್ಯವಹಾರಕ್ಕೆ ಸಣ್ಣದಾಯ್ತು ಅಂತ ಅನ್ಸತ್ತಾ, ಹೇಗೆ? ಹೌದು, ಸಣ್ಣ ಆಗತ್ತೆ. ಎಲ್ಲ ಗೋಡೌನಿಂಗ್ ಇದರಿಂದ ಭಾರಿ ಇದು ಕಡಿಮೆ ಆಗುತ್ತೆ. ಆ ಜಾಗನೂ ಇನ್ನೂ ಹೆಚ್ಚಾಗಿ ಬೇಕಾಗ್ತದೆ. ಅದಕ್ಕೆ ನಮ್ಮ ಅಧಿಕಾರ ಇದ್ದಾವಾಗ ಸರ್ಕಾರಕ್ಕೆ ಮನವಿ ಮಾಡಿದ್ವು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಅವರು ಪೇಪರ್ಸ್ ಮೂವ್ ಆಗ್ತಾನೆ ಅದೇ, ಇನ್ನೂ ಯಾವುದು ಇದು ಆಗಿಲ್ಲ. ಒಂದು 10 ಎಕರೆ ಕೇಳಿದ್ವಿ. ಅದು ಎಷ್ಟು ವರ್ಷದ ಹಿಂದಾಗಿತ್ತು? ಅದು ಒಂದು 2-3 ವರ್ಷದಿಂದ. 2-3 ವರ್ಷದ ಹಿಂದೆ. ಯಾಕಂದ್ರೆ ಈಗ ಒಂದು 40-50 ವರ್ಷಗಳ ಹಿಂದೆ ಅವತ್ತಿನ ಒಂದು ಕಾಲದಲ್ಲಿ APMC ಅಂತ ಮಾಡಿರೋದು. ಅದ್ರ ನಂತರದಲ್ಲಿ ಸಹಕಾರಿ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದು, ಅದ್ರ ಜೊತೆ ಏನು ವ್ಯಾಪಾರಸ್ಥರು, ಅಡಿಕೆ ವ್ಯಾಪಾರಸ್ಥರು ಇದ್ರು, ಅವರು ಸಹ ಮಾರ್ಕೆಟ್ ಮಾಡುವಂತ ವ್ಯವಸ್ಥೆ ಹೆಚ್ಚಾಯ್ತು. ಹಾಗಾಗಿ ಮಾರ್ಕೆಟ್ ಯಾರ್ಡು ಸಣ್ಣದಾಯ್ತು, ಜೊತೆ ಗೋದಾಮು ವ್ಯವಸ್ಥೆ, ಏನ್ ಗೋಡೌನ್ ವ್ಯವಸ್ಥೆ ಇದೆ ಅದು ಸಹ ಕಡಿಮೆ ಆಗಿತ್ತು ಅಂತ ಈಗ ಒಂದು ಜನರ ಒಂದು ಸಮಸ್ಯೆಗಳು ಬರ್ತದೆ. ಅದಕ್ಕೆ ಗೋಡೌನ್ ಬಗ್ಗೆ ನಾವು ಸಪ್ರೇಟ್ ಆಗಿ ಜಾಗ ಕೇಳಿದ್ವಿ. ಅದನ್ನು ಸರ್ಕಾರದಲ್ಲಿ ಮೂವ್ ಆಗ್ತಾ ಇದೆ. ಇನ್ನು ಏನಾಯ್ತು, ನಮ್ಮ ಅಧಿಕಾರ ಮುಗೀತು, ನಾವು ಕೆಳಗೆ ಬಂದಾದ ನಂತರ ಮುಂದೆ ಏನ್ ಮಾಡಿದ್ರು ನೋಡ್ಬೇಕು. ಈ ನಿಟ್ಟಿನ ಸಂಬಂಧ ಸ್ಥಳೀಯ ಈಗ ಏನು ಪ್ರಸ್ತುತ ಇರುವಂತಹ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಯಾವ ರೀತಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅಂದ್ರೆ APMC 2 ದೊಡ್ಡದು ಮಾಡೋದ್ರ ಬಗ್ಗೆ ಅಥವಾ ವಿಸ್ತಾರ ಮಾಡೋದ್ರ ಬಗ್ಗೆ ಕೆಲಸ ಮಾಡಬಹುದು? ಸರ್ಕಾರಕ್ಕೆ ಶಾಸಕರು, ಸಂಸದರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಮಾಡ್ರಿ, ನೀವು ಇದು ಮಾಡುವ, ನಾವು ಅದಕ್ಕೆ ಕೈ ಜೋಡಿಸ್ತೇವೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು ಸಹ ಅಂದ್ರೆ ಈಗ ಅದು ಕಾರ್ಯಚಟುವಟಿಕೆ ನಡೀತಾ ಇದೆ. ನಿಮ್ದೊಂದು ಅಂದಾಜಲ್ಲಿ ಇನ್ನು ಎಷ್ಟು ವರ್ಷಗಳಲ್ಲಿ ಒಂದು ಅದರ ವಿಸ್ತಾರ ಆಗ್ಬಹುದು ಅಥವಾ ಬೇರೆ ಕಡೆ ಒಂದು APMC ಮಾಡುವಂತ ವ್ಯವಸ್ಥೆ ಆಗ್ಬೋದು ಅಂತ ಅನ್ಸುತ್ತೆ? ಅದು ಫಾರೆಸ್ಟ್ ಜಾಗ ಆದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿಂದಾನೇ ಬರ್ಬೇಕಂತ ಹೇಳ್ತಾ ಇದ್ದಾರೆ. ಆದ್ರಿಂದ ನಮ್ಗೆ ಅದು ಎಷ್ಟು ವರ್ಷದಲ್ಲಿ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಹಾಗೆ ಸರಿ. ಇದ್ರ ಜೊತೆಗೆ ತಾವು ಕಳೆದ ಒಂದು 4-5 ದಶಕಗಳಿಂದ ಶಿರಸಿಯಲ್ಲಿ ಇದ್ದೀರಿ. ಹಾಗಾಗಿ ಶಿರಸಿಯ ಪ್ರತಿಯೊಂದು ಯಾವುದೇ ಕಾರ್ಯಚಟುವಟಿಕೆ ಇರಲಿ, ಯಾವುದೇ ಭಾಗದ ಬಹುತೇಕ ಒಂದು ಅಲ್ಲಿ ಸಮಸ್ಯೆ ಇರ್ಬೋದು ಅಥವಾ ಅಲ್ಲಿ ಅಭಿವೃದ್ಧಿ ಬಗ್ಗೆ ತಮಗೆ ಮಾಹಿತಿ ಇದೆ, ಸಾರ್ವಜನಿಕ ಒಂದು ರಂಗದಲ್ಲಿ ತಾವು ಇರೋದ್ರಿಂದ. ಹಾಗಾಗಿ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಶಿರಸಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅಂತ ನಿಮ್ಗೆ ಅನ್ನಿಸ್ತದೆ? ಅಭಿವೃದ್ಧಿ ಆಗುವುದು ನಗರಸಭೆಯಿಂದ ಅಂದ್ರೆ ಚೆನ್ನಾಗಿ ಆಗ್ತಾ ಇದೆ. ಈಗಿನ ವಾತಾವರಣದಲ್ಲಿ ಮೆಂಬರ್ಗಳು, ಅಲ್ಲಿನ ಆಫೀಸ್ ಕಾರ್ಯದರ್ಶಿಗಳು, ಇವರು ಕಾರ್ಮಿಕರು, ಅವರಿಂದ ಚೆನ್ನಾಗಿ ಗಲ್ಲಿಯನ್ನು ಚೆನ್ನಾಗಿ ಸ್ವಚ್ಛತೆ ಮಾಡ್ತಾ ಇದ್ದಾರೆ ನಾವು ನೋಡಿದ ಪ್ರಕಾರ. ನಿಮ್ಮ ಮಗನವರಾದ ಕುಮಾರ್ ಬೋರ್ಕರ್ ಅವರು ಈಗ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮಗನ ಬಗ್ಗೆ ಅಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾಗೆ ನಮ್ಮಂಗೆ ಕೆರೆಯ ಬೋರ್ಕರ್ ಹೆಂಗಂತಾರ ಹಂಗೆ ಕುಮಾರ್ ಬೋರ್ಕರ್ ಅಂತ ಹೇಳಿ ಎಲ್ಲರೂ ಇದು ಕರೀತಾ ಇದ್ದಾರೆ. ಚೆನ್ನಾಗಿ ವರ್ಕ್ ಮಾಡ್ತಾರೆ. ಅವ್ರ ಏರಿಯಾದಲ್ಲಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಈಗ ಮುಂದಿನ ಒಂದು ದಿನದಲ್ಲಿ ಶಿರಸಿಗೆ ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅಂತ ಅನಿಸ್ತಾ? ಅಂದ್ರೆ ಈಗ ಯಾವ್ದೊಂದು ನೀರಿನ ಸಮಸ್ಯೆ ಇರ್ಬೋದು. ಈ ಬಾರಿ ಮಳೆ ಆಗಿದೆ, ಪರವಾಗಿಲ್ಲ. ಆದ್ರೆ ಈಗ ಕಳೆದ ಬಾರಿ ನೀರಿನ ಸಮಸ್ಯೆ ಇದ್ದಿತ್ತು, ಅಥವಾ ಇನ್ಯಾವ ರಸ್ತೆ ಸಮಸ್ಯೆ ಇರ್ಬೋದು. ಹಾಗಾಗಿ
ಆ, ಈ ರೀತಿ ಅಭಿವೃದ್ಧಿ ನಿಟ್ಟಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅಂತ ಅನಿಸ್ತದೆ? ರೋಡ್ ಮೊದಲೇ ಪ್ರಥಮ ರೋಡು, ನಂತರ ನೀರು. ಹೌದು. ನೀರಿನ ಅವು ಎರಡು ಅಭಿವೃದ್ಧಿ ಫಸ್ಟ್ ಆಗ್ಬೇಕು. ಅಂದ್ರೆ ಶಿರ್ಸಿ ಜನಸಂಖ್ಯೆ ಹೆಚ್ಚಾಗುತ್ತಾ ಇದೆ, ದಿವಸ ಹೆಚ್ಚಾಗ್ತಾ ಇರೋದ. ನೀರಿನ ಅಭಿವೃದ್ಧಿ ಆಗ್ಬೇಕು, ರೋಡ್ಗಳನ್ನು ಸರಿಯಾಗಿ ಇದಾಗಬೇಕು, ನಿರ್ವಹಣೆ ಆಗ್ಬೇಕು. ಒಟ್ಟಾರೆ ಜನರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಜನರು ನೆಮ್ಮದಿಯಿಂದ ಜೀವನ ನಡೆಸುವಂಗ ಆಗಬೇಕು. ಸರಿ. ಯುವ ಪತ್ರಕರ್ತರು ಬ್ರೇಕಿಂಗ್ ನ್ಯೂಸ್ ಗಡಿಬಿಡಿಯಿಂದ ಹೊರಬಂದು ಅಧ್ಯಯನಶೀಲತೆ ಅಳವಡಿಸಿಕೊಳ್ಳಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಅವರು ಶನಿವಾರ ನಗರದ ಪೂಗಾ ಭವನದಲ್ಲಿ ಶಿರಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಿರಿಯ ವರದಿಗಾರ ರಾಘವೇಂದ್ರ ಬೆಟಗೊಪ್ಪ ಅವರಿಗೆ ನೀಡುವ ಮಾಧ್ಯಮ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಶಸ್ತಿ ಪ್ರದಾನ ನೆರವೇರಿಸಿ ಶಾಸಕ ಭೀಮಣ್ಣನಾಯ್ಕ ಮಾತನಾಡಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೆ ಯಾವುದೇ ಅಪಮೌಲ್ಯ ಆಗದ ರೀತಿಯಲ್ಲಿ ತೆಗೆದುಕೊಂಡು ಹೋಗುವುದು ಮಾಧ್ಯಮ. ಸಮಾಜಕ್ಕೆ ಸಂದೇಶಗಳನ್ನು ನೀಡುತ್ತಾ ಬಂದ ಮಾಧ್ಯಮದವರ ಕೊಡುಗೆಯನ್ನು ನಾವು ಮರೆಯಬಾರದು ಎಂದರು. ಶಾಸಕ ಹಾಗೂ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಪತ್ರಕರ್ತರು ಕಟು ಸತ್ಯವನ್ನು ನಿರ್ಭೀತಿಯಿಂದ ಬರೆಯುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು. ಯಾರ ಒತ್ತಡಕ್ಕೂ ಮಣಿಯದೆ ಪತ್ರಿಕೋದ್ಯಮದಲ್ಲಿ ಸಮಾಜಕ್ಕೆ ಕೊಡುಗೆ ನೀಡಿದ ಅನೇಕ ಹಿರಿಯರನ್ನು ನಾವು ಕಾಣಬಹುದಾಗಿದೆ. ಹೆಚ್ಚು ಮೌಲ್ಯಯುತ ವಿಷಯಗಳಿಗೆ ಮಹತ್ವ ನೀಡಿ ಮಾಧ್ಯಮಗಳು ಸರಿಯಾಗಿ ಕೆಲಸ ನಿರ್ವಹಿಸಿದರೆ ವ್ಯವಸ್ಥೆ ಸರಿ ದಾರಿಯಲ್ಲಿ ಸಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ರಾಘವೇಂದ್ರ ಬೆಟಗೊಪ್ಪ ದಂಪತಿಯನ್ನು ಸನ್ಮಾನಿಸಿ ಮಾಧ್ಯಮ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಉತ್ಸಾಹಿ ಪತ್ರಕರ್ತ ಮಂಜುನಾಥ್ ಸಾಯಿಮನೆ ಅವರಿಗೆ ಗೋಲ್ಡನ್ ಪೆನ್ ಪುರಸ್ಕಾರ ನೀಡಲಾಯಿತು. ಅವರೆಲ್ಲರ ತಮ್ಮನ್ನ ಅವರು ತೊಡಗಿಸ್ಕೊಂಡಿರೋ ರೀತಿಯನ್ನ ನೋಡಿದಾಗಲೂ ಸಹ ಈ ಕ್ಷೇತ್ರ ಎಷ್ಟು ಮಹತ್ವದ ಕ್ಷೇತ್ರ ಇದು, ಹಾಗಾಗಿ ಅವರು ಎಷ್ಟು ನಿಸ್ಪೃಹತೆಯಿಂದ ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅನ್ನುವಂಥದ್ದೆಲ್ಲ ನಮ್ಮ ಅರಿವಿಗೆ ಬರ್ತದೆ. ನಮ್ಮ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗಗಳ ಅಂಗಗಳು ಜೊತೆ ಸೇರಿಯೇ ಮುನ್ನಡೆಯಬೇಕು ಈ ನಾಲ್ಕು ಅಂಗಗಳು. ಆದ್ರೆ ನಾವು ವಿಶ್ಲೇಷಣೆ ಮಾಡುವಾಗ, ನಾವೇ ಕೂತ್ಕೊಂಡು ಹತ್ತೆ ಹೊಡೆಯುವಾಗ, ಮಾತಾಡುವಾಗ ಶಾಸಕಾಂಗ ತಪ್ಪು ಮಾಡಿದರೆ, ಕಾರ್ಯಾಂಗ ತಪ್ಪು ಮಾಡಿದರೆ, ನ್ಯಾಯಾಂಗ ತಪ್ಪು ಮಾಡಿದರೆ, ಈಗ ಪತ್ರಿಕಾರಂಗವೂ ತಪ್ಪು ಮಾಡಿದರೆ ಅನ್ನೋ ಪ್ರಶ್ನೆ ಕೇಳುವ ಸ್ಥಿತಿಗೆ ಹೋಗಿದ್ದೀವಿ. ಯಾರು ಸರಿ ಮಾಡಬಹುದಾಗಾದ್ರೆ ಈ ವ್ಯವಸ್ಥೆಯನ್ನ, ಆದರ್ಶಗಳ ಕುಸಿತ, ಮೌಲ್ಯಗಳ ಕುಸಿತಗಳನ್ನ ನಾವೇನು ಒಟ್ಟು ಸಮಾಜದಲ್ಲಿ, ರಾಷ್ಟ್ರದಲ್ಲಿ ಕಾಣ್ತಾ ಇದ್ದೇವೋ ಸರಿ ಮಾಡೋರು ಯಾರು? ಇದೆಲ್ಲ ಚರ್ಚೆಗೆ ಸಾಕಷ್ಟು ಸಲ ಒಳಪಟ್ಟಿರೋದು. ನಾನು ಯಾವುದೋ ಹೊಸ್ತಾ ಇರ್ತೀನಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದೇವರಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶುಕ್ರವಾರ ಶ್ರೀದೇವಿಯ ಪೂಜೆ ವಿಜೃಂಭಣೆಯಿಂದ ನಡೆಯಿತು. ನಾಡಿನಾದ್ಯಂತ ಹರಡಿಕೊಂಡಿರುವ ಶ್ರೀ ಜಗನ್ಮಾತೆಯ ಭಕ್ತಾದಿಗಳು ಶುಕ್ರವಾರದ ಪೂಜೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪೆಗೆ ಪಾತ್ರರಾದರು. ಈ ಬಾರಿ ಅಲಂಕಾರದಲ್ಲಿ ವಿಶೇಷವಾಗಿ ಹೂವಿನ ಜೊತೆ ಡ್ರ್ಯಾಗನ್ ಫ್ರೂಟ್ಸ್ ಮತ್ತು ಮೆಕ್ಕೆಜೋಳವನ್ನು ಬಳಸಲಾಗಿದ್ದು ಭಕ್ತರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಭಟ್ಕಳ ತಾಲೂಕಿನ ಭೂಮಾಪಕರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ಭೂಮಾಪನ ಅಧಿಕಾರಿ ವಾಸುದೇವ್ ಮೊಗೇರ್ ಅವರನ್ನು ವರ್ಷದ ಅತ್ಯುತ್ತಮ ಕಂದಾಯ ಅಧಿಕಾರಿ ಆಯ್ಕೆ ಮಾಡಿ ಸನ್ಮಾನಿಸಲಾಗಿದೆ. ಜನಸ್ನೇಹಿ ಅಧಿಕಾರಿ ಎಂದೇ ಹೆಸರು ಪಡೆದಿರುವ ವಾಸುದೇವ್ ಮೊಗೇರ್ ಅವರು ಸಾರ್ವಜನಿಕರ ಯಾವುದೇ ಸಮಸ್ಯೆಯನ್ನು ತೆಗೆದುಕೊಂಡು ಹೋದರೂ ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಉತ್ತಮ ಅಧಿಕಾರಿ ಎಂದೇ ಖ್ಯಾತಿ ಗಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಅಧ್ಯಕ್ಷತೆಯಲ್ಲಿ ವಿಕಾಸಸೌಧ ಅಭಿನಂದನಾ ಸಭೆಯಲ್ಲಿ ವರ್ಷದ ಅತ್ಯುತ್ತಮ ಅಧಿಕಾರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ಯವಹಾರ, ಭ್ರಷ್ಟಾಚಾರ ಮಿತಿಮೀರಿದೆ. ಕಾಂಗ್ರೆಸ್ ದುರಾಡಳಿತಕ್ಕೆ ಜನರು ಬೇಸತ್ತಿದ್ದಾರೆ ಎಂದು ರಾಜ್ಯ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಶನಿವಾರ ಯಲ್ಲಾಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭ್ರಷ್ಟರ ರಕ್ಷಣೆಗೆ ರಾಜ್ಯ ಸರ್ಕಾರದ ಹುನ್ನಾರ ನಡೆಸಿ ಜನ ವಿರೋಧಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಅನೇಕ ವರ್ಷಗಳಿಂದ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಹೆಸರಾಗಿದ್ದ ಕರ್ನಾಟಕದಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ದುರಾಡಳಿತ, ಭ್ರಷ್ಟಾಚಾರ, ಅವ್ಯವಹಾರಗಳಿಂದ ರಾಜ್ಯದ ಜನರು ತಲೆ ತಗ್ಗಿಸುವಂತಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನೀಡಿದ ಜನರು ಪಶ್ಚಾತ್ತಾಪ ಪಡುವಂತಾಗಿದೆ ಎಂದ ಅವರು ಸದ್ಯದಲ್ಲಿಯೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವುದು ನಿಶ್ಚಿತ ಎಂದರು. ಬಿಜೆಪಿ ಪ್ರಮುಖರಾದ ಉಮೇಶ್ ಭಾಗವತ್, ಗೋಪಾಲಕೃಷ್ಣ ಗಾಂವ್ಕರ್, ಗಣಪತಿ ಮಾನಿಗದ್ದೆ, ಕೆಟಿ ಹೆಗಡೆ, ಬಾಬಾ ಸಾಬ್ ಅಲನ್ ಸೇರಿದಂತೆ ಈ
ಇದು ಕೇವಲ 14 ಸೈಟುಗಳ ವಿಚಾರ ಅಲ್ಲ. 4 ರಿಂದ 5 ಸಾವಿರ ಕೋಟಿ ರೂಪಾಯಿಗಳ ಅವ್ಯವಹಾರದ ಪ್ರಕರಣ. ನಾನು ವಾಲ್ಮೀಕಿ ನಿಗಮದ ಹಗರಣವನ್ನು ಬಿಟ್ಟು ಮಾತಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ನೇರವಾಗಿ ಶಾಮೀಲಾಗಿರ್ತಕ್ಕಂತಹ ಪ್ರಕರಣವನ್ನ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದು ಎರಡೂ ಪ್ರಕರಣದಲ್ಲಿ ಅವರೇ ನೇರವಾದಂತಹ ಆರೋಪಿಗಳು. ಅದು ವಾಲ್ಮೀಕಿ ಹಗರಣ ಇರ್ಬೋದು ಅಥವಾ ಮುಡಾ ಹಗರಣ ಇರ್ಬೋದು. ಇದೆರಡರಲ್ಲೂ ಮುಖ್ಯಮಂತ್ರಿಗಳೇ A1 FIR ಕೂಡ ಆಗಿದೆ. FIR ಆದ ಮೇಲೂ ನಾನು ದೆಹಲಿ ಮುಖ್ಯಮಂತ್ರಿಯ ಮಾದರಿಯಲ್ಲಿ ಆಡಳಿತ ನಡೆಸ್ತೀನಿ ಅಂತಕ್ಕಂಥ ಮೂರ್ಖತನದ ತೀರ್ಮಾನವನ್ನು ಅವರು ತೆಗೆದುಕೊಂಡಿದ್ದಾರೆ. ಅವ್ರ ಪರವಾಗಿ ಜಮೀರ್ ಅಹಮದ್ ಖಾನ್ ಅಂತ ಒಬ್ಬ ಬೇಜವಾಬ್ದಾರಿ ಮಂತ್ರಿ. ಅವರಿಗೆ ರಾಜಭವನದ ಮೇಲೆ ನಂಬಿಕೆ ಇಲ್ಲ, ತನಿಖಾ ಸಂಸ್ಥೆಗಳ ನಂಬಿಕೆ ಇಲ್ಲ, ಕೊನೆಗೆ ನಮ್ಮ ನ್ಯಾಯಾಂಗದ ವ್ಯವಸ್ಥೆ ಮೇಲೂ ಕೂಡ ಅವರಿಗೆ ವಿಶ್ವಾಸ ಇಲ್ಲ. ಇವತ್ತಿನ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಶ್ರೀಯುತ ಕೆರಿಯಾ ಬೋರ್ಕರ್ ಇವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ವಿಶ್ವಾಂಬರ ಟಿವಿ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಸರ್, ವಿಶ್ವಾಂಬರ ಟಿವಿ ಕುರಿತಾಗಿ ತಮ್ಮ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀವಿ. ನಾನು ಕೇಳಿದ್ದೆ, ನಾನು ಒಂದು 2 ತಿಂಗಳ ಹಿಂದೆ ಒಂದ್ಸಲ ಕೇಳಿದ್ದೆ, ಹಿಂಗೆ ಓಪನ್ ಆಗಿದೆ ಅಂತ ಹೇಳ್ಕೊಂಡೆ. ಆದರೆ ನಿಜವಾಗಿ ಬಂದು ನಾನು ಇಲ್ಲಿ ನೋಡಲಿಲ್ಲ. ಈಗ ನೋಡಿದರೆ ಭಾರಿ ಚೆನ್ನಾಗಿ ನಿಮ್ಮ ಕಾರ್ಯ ಇದು ಮಾಡ್ತಾ ಇದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ವಿಶ್ವಾಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಧನ್ಯವಾದ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.